ನಮಸ್ಕಾರ. ಇವತ್ತಿನ ವಿಷಯ ಜರ್ಮನಿಯಲ್ಲಿ ಆರ್ಥಿಕ ಹಿಂಜರಿತ ನಮ್ಮ ಮೇಲೆ ಪರಿಣಾಮ ಬೀರಿದೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಯುರೋಪಿನ ಲಾರ್ಜೆಸ್ಟ್ ಎಕಾನಮಿ ಜರ್ಮನಿ ಹ್ಯಾಸ್ ಎಂಟರ್ಡ್ ರಿಸೆಷನ್ ಜನವರಿ ಮಾರ್ಚ್ 2023 ಕ್ವಾರ್ಟರ್ ಅಲ್ಲಿ. ಯಾಕೆ ಅಂತಂದ್ರೆ ಎರಡು ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ ಆಫ್ ನೆಗೆಟಿವ್ ಗ್ರೋತ್ 0.3% ಡೌನ್ ಜನವರಿ ಮಾರ್ಚ್ 2023 ಮತ್ತು 0.5% ನೆಗೆಟಿವ್ ಗ್ರೋತ್ ಅಕ್ಟೋಬರ್ ಡಿಸೆಂಬರ್ 2022. 2022ರಿಂದನೇ ಜರ್ಮನಿಯಲ್ಲಿ ರಿಸೆಷನ್ ಬಗ್ಗೆ ಭಯ ಇತ್ತು ಬಿಕಾಸ್ ಆಫ್ ರಷ್ಯಾ ಉಕ್ರೇನ್ ವಾರ್. ಯಾಕಂದ್ರೆ ರಷ್ಯನ್ ಆಯಿಲ್ ಸಪ್ಲೈ ಯುರೋಪಿಗೆ ಕಮ್ಮಿ ಆಗಿತ್ತು. ಯಾಕಂದ್ರೆ ಅಮೆರಿಕದಿಂದ ಒಂದಷ್ಟು ಎಂಬಾರ್ಗೋ ಹಾಕಿದ್ರು ಯುರೋಪಿಯನ್ ಕಂಟ್ರೀಸ್ಗೆ ಟು ಮೇಕ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಆಯಿಲ್ ಪ್ರೈಸಸ್ ಮೇಲಕ್ಕೆ ಹೋಯ್ತು. ಇನ್ಫ್ಲೇಷನ್ ಅಕ್ಟೋಬರ್ ಡಿಸೆಂಬರ್ 2022 ಕ್ವಾರ್ಟರ್ ಅಲ್ಲಿ 8.8% ಹೋಯ್ತು. ಸದ್ಯದ ಮಟ್ಟಿಗೆ ಕಳೆದ 4 ತಿಂಗಳಿಂದ ಒಂದಷ್ಟು ಕೆಳಗೆ ಬಿದ್ದು 8% ಆವರೇಜ್ ನಲ್ಲಿ ಇನ್ಫ್ಲೇಷನ್ ಕೂತಿದೆ. ಕೆಲವು ಪರಿಣಿತರು ಆಗ್ಲೇ ತಮ್ಮ ಒಪಿನಿಯನ್ ಅನ್ನು ಹೇಳ್ಬಿಟ್ಟಿದ್ದಾರೆ. ಜರ್ಮನಿಯಲ್ಲಿ ರಿಸೆಷನ್ ಆದ್ರೆ ಭಾರತಕ್ಕೂ ಇಕಾನಮಿಗೂ ಒಂದಷ್ಟು ಪೆಟ್ಟು ಬೀಳುತ್ತೆ. ಯಾಕೆ ಅಂತ ಕೆಲವು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದು, ಜರ್ಮನಿ ಇಸ್ ದ ಲಾರ್ಜೆಸ್ಟ್ ಎಕಾನಮಿ ಇನ್ ಯುರೋಪ್. ಅದರ ಫೈನಾನ್ಷಿಯಲ್ ಹೆಲ್ತ್ ಹಾಳಾಯ್ತು ಅಂತಂದ್ರೆ ಯೂರೋಝೋನ್ ಕಂಟ್ರೀಸ್ಗೂ ಒಂದಷ್ಟು ಪೆಟ್ಟಾಗುತ್ತೆ. ಎರಡನೇದು, ಜರ್ಮನಿ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ಯುರೋಪ್. ಮೂರನೇದು, ಇಂಡಿಯಾದವರು ಬೇಕಾದಷ್ಟು ಗೂಡ್ಸ್ ಗಳನ್ನು ಜರ್ಮನಿಗೆ ರಫ್ತು ಮಾಡ್ತಾ ಇದ್ದಾರೆ. ಅದೇನಾದ್ರೂ ಕಮ್ಮಿ ಆದ್ರೆ ಭಾರತಕ್ಕೆ ಪೆಟ್ಟು ಬೀಳುತ್ತೆ. ಉದಾಹರಣೆಗೆ ಲೆದರ್ ಗೂಡ್ಸ್, ಜೆಮ್ಸ್, ಜ್ಯುವೆಲರಿ, ರಬ್ಬರ್ ಪ್ರಾಡಕ್ಟ್ಸ್, ಆಟೋ ಕಾಂಪೋನೆಂಟ್ಸ್, ಕೆಮಿಕಲ್ಸ್ ಇತ್ಯಾದಿ. ಮತ್ತೆ 4ನೇ ಪಾಯಿಂಟ್, ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಇಂಡಿಯಾ ಅಂಡ್ ಜರ್ಮನಿ ವಾಸ್ ಅರೌಂಡ್ 2.03 lakh crores 21-22 ಇಸ್ವಿನಲ್ಲಿ. 5ನೇದು, ಜರ್ಮನಿ ಇಸ್ ದ 9th ಲಾರ್ಜೆಸ್ಟ್ ಇನ್ವೆಸ್ಟರ್ ಇನ್ ಇಂಡಿಯಾ ಮತ್ತು ಇಂಡಿಯಾದಲ್ಲಿ 1.13 lakh crores FDI ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಏಪ್ರಿಲ್ 2000ರಿಂದ ಸೆಪ್ಟೆಂಬರ್ 2022ರವರೆಗೆ. ಜರ್ಮನಿಯಲ್ಲಿ ಆರ್ಥಿಕ ಹಿಂಜರಿತ ಇರೋದ್ರಿಂದ ಭಾರತದ ಎಕ್ಸ್ಪೋರ್ಟ್ಸ್ ಜರ್ಮನಿಗೂ ಮತ್ತು ಇತರ ಯುರೋಪಿಯನ್ ಕಂಟ್ರಿಗೂ ಒಂದಷ್ಟು ಕಮ್ಮಿ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಫ್ರಮ್ ಜರ್ಮನಿ ಇಸ್ ಆಲ್ಸೋ ಲೈಕ್ಲಿ ಟು ಫಾಲ್. ಆದ್ದರಿಂದ ಭಾರತದ ಆರ್ಥಿಕತೆ ಮೇಲೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಎಕನಾಮಿಕ್ಸ್ ನೋಡ್ ಆನ್ ಇಂಡಿಯಾ ಕುಡ್ ಅಫೆಕ್ಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟು. ಆದ್ದರಿಂದ ಕಾದು ನೋಡಬೇಕು ಈ ಒಂದು ವಿಷಯದಿಂದ ಭಾರತಕ್ಕೆ ಎಷ್ಟು ಇಫೆಕ್ಟ್ ಆಗುತ್ತೆ ಅಂತ. ಜರ್ಮನ್ ಸೆಂಟ್ರಲ್ ಬ್ಯಾಂಕಿನ ಪ್ರಕಾರ ಎಕನಾಮಿಕ್ ರಿಕವರಿ ಜರ್ಮನಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಜೂನ್ 2023ರಲ್ಲಿ. ಯಾಕಂದ್ರೆ ಇಂಡಸ್ಟ್ರೀಸ್ ಆರ್ ಡೂಯಿಂಗ್ ಬೆಟರ್ ದನ್ ಪ್ರೀವಿಯಸ್ ಕ್ವಾರ್ಟರ್ಸ್. ಜರ್ಮನಿ ಸರ್ಕಾರದವರು ಬೇಕಾದಷ್ಟು ಮೆಜರ್ಸ್ ಅನ್ನು ತಗೊಂಡಿದ್ದಾರೆ ಟು ರಿಡ್ಯೂಸ್ ದ ಇಂಪ್ಯಾಕ್ಟ್ ಆಫ್ ರಿಸೆಷನ್. ಅಂದರೆ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಬಿಸ್ನೆಸಸ್ ಮತ್ತು ಕನ್ಸ್ಯೂಮರ್ಸ್, ಆಮೇಲೆ ಇನ್ವೆಸ್ಟಿಂಗ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇತ್ಯಾದಿ. ಆದ್ದರಿಂದ ಯಾವ ರೀತಿ ಜರ್ಮನಿಯ ರಿಸೆಷನ್ ಭಾರತದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು. ಮತ್ತು ನಾವು ಹೋಪಿಂಗ್ ಫಾರ್ ದ ಬೆಸ್ಟ್, ಇದರಿಂದ ಜಾಸ್ತಿ ಡ್ಯಾಮೇಜ್ ಆಗ್ಲಿಕ್ಕಿಲ್ಲ ಅಂತ. ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜರ್ಮನಿಯಲ್ಲಿ ರಿಸೆಷನ್ ಆಗಿದೆ, ಭಾರತದ ಮೇಲೆ ಮೇಜರ್ ಇಂಪ್ಯಾಕ್ಟ್ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.